ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ನಮ್ಮೂರಲ್ಲಿ ಹಬ್ಬ ಇದೆ, ಅದು ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಅಪ್ಪ ಅಮ್ಮ ಐಶು ಎಲ್ಲ ಬಂದಿದ್ದರು. ಫ್ರೈಡೇ ನೈಟೆಲ್ಲ ಹಬ್ಬ ಇರುತ್ತೆ, ಅದಕ್ಕೆ ಅವರು ಬಂದಿದ್ದರು. ಅವ್ರಿಗೂ ಬೇಗ ಬೇಗ ಊಟ ಕೊಡ್ತಿದ್ದೆ ಆ್ಯಂಡ್ ನಮಗೆಲ್ಲ ದೇವಸ್ಥಾನದಲ್ಲೇ ಊಟ ಇತ್ತು. ಆ್ಯಂಡ್ ಅಪ್ಪ ಅವರೆಲ್ಲ ಬಂದಿದ್ದಾರೆ. ಲೈಟು ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಕ್ಲಾರಿಟಿ ಬರ್ತಾ ಇಲ್ಲ. ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೆ ಆ್ಯಂಡ್ ದೇವ್ರು ಬರುತ್ತೆ, ಅದೆಲ್ಲ ತೋರಿಸ್ತೀನಿ. ನಾನು ಬಂದು ಲೆಹೆಂಗಾ ಹಾಕ್ಕೊಂಡಿದ್ದೆ. ಇದು ಬಂದು ಪಿರಿಯಾಪಟ್ಲದ ಅಮ್ಮನ ದೇವಸ್ಥಾನ, ನಮ್ಮ ಮನೆ ಎದುರುಗಡೆನೇ ಇರೋದು. ಆ್ಯಂಡ್ ಈ ಹಬ್ಬ ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನವೂ ನಡೀತದೆ. ಫ್ರೈಡೇ ನೈಟೆಲ್ಲ ಆ್ಯಂಡ್ ಸ್ಯಾಟರ್ಡೇ ನಡೀತದೆ. ಈ ಹಬ್ಬ ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲೇ ಇರ್ತೀವಲ್ಲ, ಎಲ್ಲನೂ ನೋಡಿ ಅನುಭವಿಸೋದ್ರಿಂದ ಹಬ್ಬ ಇನ್ನೂ ಸ್ಪೆಷಲ್ ಅಂತ ಅನಿಸುತ್ತೆ. ಆ್ಯಂಡ್ ಜಾತ್ರೆ ಅಂದರೆ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಜಾತ್ರೆ ಕಟ್ಟೋದು ಆ ಥರ ಎಲ್ಲ ಏನಿರಲ್ಲ. ಮಧುರಮ್ಮನ ಜಾತ್ರೆಯಲ್ಲಿ ಜಾತ್ರೆ ಎಲ್ಲ ಕಟ್ಟಿರ್ತಾರಲ್ಲ, ಆ ಥರ ಇರಲ್ಲ. ಇಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೇವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಈ ಸಲ. ಆ್ಯಂಡ್ ನೈಟು ಪೂಜೆ ಮಾಡ್ತಾಯಿದ್ರು, ಅದನ್ನು ವಿಡಿಯೋ ತೊಗೊಂಡೆ. ಆ್ಯಂಡ್ ಅಲ್ಲಿ ಟಮಟೆ ಎಲ್ಲ ಬಾರಿಸ್ತಾ ಇರಬೇಕಾದ್ರೆ ಎದುಕನು ವಿಳ್ಕ ಎಲ್ಲ ಖುಷಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಒಂದು ವಿಡಿಯೋ ಇಲ್ಲಿ ಅಂತ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೇವರ ಅಲಂಕಾರ ಏನು ಮಾಡಿದ್ದಾರೆ ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅಲಂಕಾರ ಮಾಡಿದ್ದು. ಆದಮೇಲೆ ಅಪ್ಪ ಅವರೆಲ್ಲ ಊಟ ಮಾಡಿಕೊಂಡು ಅವರು ದೇವಸ್ಥಾನಕ್ಕೆ ಬಂದರು. ನಾನು ಆಲ್ರೆಡಿ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಬಂದುಬಿಟ್ಟಿದ್ದೆ. ಅವರು ಬಂದು ನಮಸ್ತೆ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ರು. ಆ್ಯಂಡ್ ಪೂಜೆ ಆದಮೇಲೆ ಹೊಸ್ನೀರು ತರಕ್ಕೆ ಹೋದರು. ಎಲ್ಲ ಸಲಿನೂ ಕೆರೆ ಹತ್ರ ಹೋಗಿ ತೊಗೊಂಡು ಬರ್ತಾಯಿದ್ರು. ಈ ಸಲ ಅಲ್ಲಿ ಯಾರೋ ತೀರೋಗಿಬಿಟ್ಟಿದ್ರು. ಒನ್ ಡೇ ಬ್ಯಾಕ್ ಅದಕ್ಕೇ ನಮ್ಮ ಮನೆ ಹತ್ರನೇ ಬಾವಿ ಇದೆ ಎಲ್ಲ, ಅಲ್ಲೇ ತಗೊಳ್ತಾರೆ ಅಂತ ಈ ಸಲ ಅಲ್ಲೇ ತೊಗೊಂಡ್ರು. ಆ್ಯಂಡ್ ನಮಗೂ ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ ಮನೆ ಹತ್ರನೇ ತೊಗೊಂಡಿದ್ದು. ಹೊಸ ನೀರನ್ನ 5 ಜನ ತೊಗೊಂಡು ಹೋಗ್ತಾರೆ. ಆ ನೀರನ್ನ ಯೂಸ್ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹೊಸ ನೀರೆಲ್ಲ ತೊಗೊಂಡೋಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವಸ್ಥಾನದಲ್ಲೂ ಪೂಜೆ ಮಾಡಿ ದೇವರೆಲ್ಲ ಬರುತ್ತೆ. ಮೆರವಣಿಗೆ ಅಂದರೆ ದೇವ್ರ ನಮ್ಮ ಮನೆ ಹತ್ರನೇ ಮೆರವಣಿಗೆ ಆಗಾದಮೇಲೆ ಅದನ್ನು ಪೂಜೆ ಮಾಡಿ ಹೊಸ ನೀರನ್ನ ಅಡುಗೆಗೆ ಹಾಕಿ ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಮಾರ್ನಿಂಗೇ ಏನಿರುತ್ತೆ ಅಂದರೆ ತಂಬಿಟ್ಟು ಆರತಿ ಇರುತ್ತೆ. ಮಾರ್ನಿಂಗ್ 4 o'clock 3 o'clock ಹಾಗೆ ಎದ್ದು ಪೂಜಾರಿ ಇರ್ತಾರಲ್ಲ, ದೇವ್ರು ಬರುತ್ತಲ್ಲ, ಅವ್ರಿಗೆ ಸ್ನಾನ ಮಾಡಿಸಿ ಆದಮೇಲೆ ಅವ್ರಿಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಊರೆಲ್ಲ ಮೆರವಣಿಗೆ ಆಗುತ್ತೆ. ದೇವರು ಕರಗ ಮಹೋತ್ಸವ, ಅದ್ರ ಜೊತೆ ತಂಬಿಟ್ಟು ತೊಗೊಂಡು ಬರ್ತಾರೆ. ತಂಬಿಟ್ಟು ತೊಗೊಂಡು ಬಂದಾದಮೇಲೆ ಊರಿಗೆಲ್ಲ ಊಟ ಇರುತ್ತೆ. ಈ ರೀತಿ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ. ಆ್ಯಂಡ್ ಆವಾಗ ಮರಿ ಕೊಯ್ತಾರೆ. ಆ ಮರಿ ಊಟ ನೈಟ್ ಇರುತ್ತೆ. ಆ್ಯಂಡ್ ಈ ಫ್ರೈಡೇ ಆದ ನೆಕ್ಸ್ಟ್ ಫ್ರೈಡೇಗೆ ಮತ್ತೆ ಮರಬ್ಬ ಅಂತ ಮಾಡ್ತಾರೆ. ಆವಾಗ್ಲೂ ನಾನ್ ವೆಜ್ ಊಟ ಇರುತ್ತೆ. ಇದೆಲ್ಲ ದೇವಸ್ಥಾನದಲ್ಲೇ ಕೊಡ್ತಾರೆ. ನಮ್ಮೂರಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಹಬ್ಬಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನನಗಂತೂ ಹಳ್ಳಿನೇ ಇಷ್ಟ. ಆ್ಯಂಡ್ ಹಳ್ಳೀಲಿ ಏನಂದರೆ ಎಲ್ಲರೂ ಒಂದೇ ಅಂತ, ಯಾವ ಹಬ್ಬ ಮಾಡಿದ್ರೂ ಊರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಅದಂತೂ ಇನ್ನೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಈ ರೀತಿ 5 ಬಿಂದಿಗೆಲಿ ನೀರು ಇಟ್ಕೊಂಡ್ರು. ಎಲ್ಲಿ ಅಂದರೆ ನಮ್ಮದು ಬಾವಿ ಇತ್ತಲ್ಲ, ಅಲ್ಲೇ 5 ಬಿಂದೆ ನೀರು ಇಟ್ಕೊಂಡ್ರು. ಆದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ 5 ಜನ ತಗೊಂಡು ಹೋಗ್ತಾರೆ. ನಾವಂತೂ ಎಲ್ಲ ಹಬ್ಬಕ್ಕಿಂತ ಈ ಹಬ್ಬ ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡ್ತೀವಿ. ಏನಕ್ಕಂದರೆ ನಮ್ಮ ಮನೆ ಹತ್ರನೇ ಇರುತ್ತೆ. ಆ್ಯಂಡ್ ನೈಟೆಲ್ಲ ಹಾಡು ಹಾಕಿರ್ತಾರೆ, ನೈಟೆಲ್ಲ ಎದ್ದಿರ್ತಾರೆ. ಒಂಥರ ನಾವು ನೈಟ್ ಪೂರ್ತಿ ಎದ್ದೇ ಇರ್ತೀವಿ. ಹಬ್ಬ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮಗೆ ಈ ಹಬ್ಬ ಅಂದರೆ ಒಂದು ಸ್ವಲ್ಪ ಸ್ಪೆಷಲ್ ಜಾಸ್ತಿ. ಬೇರೆ ಕಡೆ ದೂರ ಹೋಗಿ ಮಾಡೋ ಹಬ್ಬಕ್ಕಿಂತ ನಮ್ಮ ಮನೆ ಹತ್ರನೇ ಮಾಡೋ ಹಬ್ಬ ತುಂಬ ಚೆನ್ನಾಗಿ ಅನಿಸುತ್ತೆ.
ಆ್ಯಂಡ್ ಲೈಟಿಂಗ್ಸ್ ಅಂತೂ ಊರೆಲ್ಲ ಹಾಕಿದ್ರು. ಮಧುರಮ್ಮನ ಜಾತ್ರೆಗೂ ಅಷ್ಟೇ ತುಂಬ ಸಖತ್ತಾಗಿ ಲೈಟಿಂಗ್ ಮಾಡಿದರು. ನನಗಂತೂ ಮೈಸೂರು ಲೈಟಿಂಗ್ ನೋಡಿದಾಗೆ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಮಾಡಿದರು ಈ ಸಲ ಮಧುರಮ್ಮನ ಹಬ್ಬನೂ ಅಷ್ಟೇ ಆ್ಯಂಡ್ ಈ ಹಬ್ಬನೂ ಅಷ್ಟೇ. ಜನಗಳು ಅಷ್ಟೇ ವರ್ಷ ವರ್ಷ ಜಾಸ್ತಿ ಬರ್ತಾನೆ ಇರ್ತಾರೆ. ಏನಕ್ಕೆ ಅಂದರೆ ದೇವ್ರ ನಂಬಿಕೆ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಆ್ಯಂಡ್ ಈ ರೀತಿ ಪೂರ್ತಿ ದೇವ್ರು ಬರುತ್ತೆ, ಅದು ತೊಗೊಂಡು ಹೊಸ ತೊಗೊಂಡು ದೇವಸ್ಥಾನದವರೆಗೆ ಮೆರವಣಿಗೆ ಹೋಗ್ತಾರೆ. ಆವಾಗ ನಮ್ಮ ಮನೆ ಹತ್ರ ಬಂದಾಗ ನಾನು ಪ್ರಿಯಾನು ಐಶನು 3 ಜನನು ಆರತಿನೂ ಮಾಡಿದ್ವಿ. ಇದೆಲ್ಲ ನೋಡೋದಕ್ಕೆ ದೇವ್ರ ಕುಣಿಯೋದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಅವ್ರವ್ರ ಮನೆ ಮುಂದೆ ಹೋದಾಗ ಅವರು ಆರತಿ ಮಾಡ್ಬೋದು, ಅದು ಅವ್ರಿಷ್ಟ. ನಾವು ಪ್ರತಿ ವರ್ಷ ಮಾಡ್ತೀವಿ. ಮಾಡಾದಮೇಲೆ ದೇವ್ರ ಮುಂದೆ ಹೋಗ್ತು ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ಹೊಸ ನೀರು ತೊಗೊಂಡು. ಆ್ಯಂಡ್ ಆವಾಗಲೇ ಊಟನೂ ಕೊಡ್ತಾರೆ. ನೈಟು ಬರೀ ಬಾತು ಮೊಸರನ್ನ ಕೊಡ್ತಾರೆ. ಊಟ ಮಾಡೋರು ಮಾಡ್ಬೋದು. ಸುಮಾರು ಜನ ಅಲ್ಲೇ ಬಂದು ಉಳ್ಕೊಂಡಿರ್ತಾರೆ, ಅದಕ್ಕೆ ನೈಟು ಊಟ ಕೊಡೋದಲ್ಲಿ. ಆ್ಯಂಡ್ ಮಾರ್ನಿಂಗ್ ನಾರ್ಮಲ್ ದೇವ್ರ ಪ್ರಸಾದ ಊಟನೇ ಇರುತ್ತೆ. ಅನ್ನ ಸಾಂಬಾರು, ಪಾಯಸ, ಮಜ್ಜಿಗೆ ಅನ್ನ ಆ ಥರ ಇರುತ್ತೆ. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಬಂತು. ಅದಾದಮೇಲೆ ಮಡ್ಲಕ್ಕಿ ದೇವರೆಲ್ಲ ತಂದಾದಮೇಲೆ ಮಡ್ಲಕ್ಕಿ ಕೊಡೋರು ಕೊಡ್ಬೋದು. ಆ್ಯಂಡ್ ನಾನು ಈ ಸಲ ಮಡ್ಲಕ್ಕಿ ಕೊಟ್ಟೆ. ಆ್ಯಂಡ್ ಇದು ಹೊಸ ನೀರು ತಂದಿದ್ವಲ್ಲ, ಹೊಸ ನೀರು ತಂದಿದ್ರಲ್ಲ ಅದನ್ನು ಅಡುಗೆ ಮಾಡೋದಕ್ಕೆ ಹಾಕೋದಕ್ಕೆ ಹೋಗಿ ಅಂದರು. ಅದಕ್ಕೆ ನಾವೇ ತೊಗೊಂಡು ಹೋದ್ವಿ. ನಾನು ಬಂದು ಈ ಸಲ ನಾನು, ರೇಖಕ್ಕ, ಪ್ರಿಯಾ, ಇನ್ನಿಬ್ರು ಯಾರೋ ಗೊತ್ತಿಲ್ಲ ಅಲ್ಲೇ ದೇವಸ್ಥಾನದಲ್ಲಿದ್ದರು, ಅವ್ರು ತೊಗೊಂಡಿದ್ರು. ನನಗಂತೂ ಆ ಬಿನ್ಗೆ ತುಂಬ ತೂಕ ಅನಿಸ್ತಾಯಿತ್ತು, ಇಟ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಫೈನಲಿ ಹೆಂಗೋ ಇಟ್ಕೊಂಡು ಹೋಗಿ ಹಾಕ್ತೆ. ಇದೆಲ್ಲ ಒಂಥರ ಮೆಮೊರಿ. ಇದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಅದಕ್ಕೆ ಆ್ಯಡ್ ಮಾಡಿದೆ. ಇದನ್ನು ನಮ್ಗೆ ಯಾವಾಗ ಬೇಕು ಅವಾಗ ನೋಡ್ಕೊಂಡ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಇಯರ್ ನಾವು ಹೀಗಿದ್ವಿ, ಈ ರೀತಿ ಚೇಂಜ್ ಆದ್ವಿ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದರು ಈ ಸಲ ಹಬ್ಬಕ್ಕೆ. ಎಲ್ಲರೂ ಬಂದಿದ್ದರು. ಐನವ್ರು ಎಲ್ಲರಿಗೂ ಹೋಗಿ ಕರೆದಿದ್ರು ನಮ್ಮೂರವರೆಗೆಲ್ಲ, ಅದಕ್ಕೆ ಎಲ್ಲರೂ ಬಂದಿದ್ದರು. ಒಂಥರ ಚೆನ್ನಾಗಿತ್ತು. ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಫುಲ್ಲು ನಾವು ಸೇರ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಆಟ ಆಡಿದ್ವಿ, ಸೆಟ್ ಆಡಿದ್ವಿ. ಆದಮೇಲೆ ಸುಮಾರು ಆಟ ಎಲ್ಲ ಆಡಿದ್ವಿ. ನೈಟ್ 12 ಗಂಟೆ 2 ಗಂಟೆಗೆಲ್ಲ ಹೋಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಎಲ್ಲ ಫ್ಯಾಮಿಲಿ ಇದ್ದರೆ ಎಲ್ಲರಿಗೂ ಹಾಗೆ ಅನಿಸುತ್ತೆ. ಫುಲ್ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಟೈಮ್ ಹೋಗುತ್ತೆ. ಆ್ಯಂಡ್ ಈ ರೀತಿ ದೇವ್ರ ನೀರು ತೊಗೊಂಡು ಬಂದು ನೆಕ್ಸ್ಟು ಅಡುಗೆ ಪಾತ್ರೆಗೆಲ್ಲ ಹಾಕ್ತೀವಿ. ಹಂಗೆ ಉಳಿಸ್ಕೊಂಬಂದು ಯಾರು ಹೋಗ್ರು ಹಾಕೋ ಮಗ ಅಲ್ಲಿ ಎಲ್ಲ ಏನು ಬಿಡಿಸ್ಬಾರ್ದು. ಕೈ ಕೊಡ್ಬೇಕು, ಕೈ ಕೊಟ್ಟು ಹಾಂ ಹಾಂ 3 ಕೂಸು ಸ್ವಲ್ಪ ಹಾಕುವ, 3 ತಗೊಂಡು ಎಲ್ಲರೂ ಅಷ್ಟೇ. ಒಂದು ಮಾತ್ರ ಮಗ ಹಂಗೆ ಬಡ್ಗು ನಿನ್ನದು ಅಲ್ಲಿ ಮಂಗ ಇದ್ಬೇಕು ಹಿಂಗೆ ಹಿಂಗೆ ಹಂಗೆ 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 ಬಂದ್ರ ಹಿಂಗೆ ಕುಯ್ಕ ಹಿಂಗೆ ಹೋಗು. ಅದು ಕರ್ದಾಗ ಬಿಡಿ ಮಿಕ್ಕಿರ್ಕೊಂಡು ಇಸ್ತಲ್ಲ ಒಂದು ಮಡಿಗೆ ಹೋಗ್ರ ಮನೆ ತಗೋಬೋದು. ಪೂರ್ತಿ ಹಾಕ್ಬಿಟ್ಟು ಆಯ್ತಾ? ಇದು ತಗದೆ ಅಲ್ಲಿ ಹಾಕ್ಬಿಟ್ಟು ತಗೊಂಬ. ಇದು ತಗೊಂಬವ ಇದು ಮಾರ್ನಿಂಗ್ ನಮ್ಮ ಅತ್ತೆ ಅಂದರೆ ನಮ್ಮ ದೊಡ್ಡತ್ತೆ ಮನೆಯಲ್ಲೇ ಸ್ನಾನ ಮಾಡಿಸೋದು. ದೇವ್ರು ಬರುತ್ತಲ್ಲ ಅವ್ರಿಗೆ, ಅವ್ರ ಹೆಸರು ಬಂದು ಚೈತನ್ಯ ಅಣ್ಣ ಅಂತ. ನಮಗೆಲ್ಲ ತುಂಬ ಪರಿಚಯದವರೇ. ವರ್ಷ ವರ್ಷ ಅವರೇ ಸ್ನಾನ ಮಾಡಿಸ್ತಾರೆ ಅಂತ ಅವರು ಏನೋ ಅಂದ್ಕೊಂಡಿದ್ರೇನೋ ಅವ್ರ ಮನೆಯಲ್ಲೇ ಮಾಡ್ತಾರೆ. ಈ ರೀತಿ ಅರಿಶಿನ ಎಲ್ಲ ಉಜ್ಜಿ ಮದುವೆ ಗಂಡಿಗೆ ಸ್ನಾನ ಮಾಡಿಸ್ತಾರೆ ಆ ರೀತಿ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕಿ ಶಾಸ್ತ್ರ ಮಾಡಿ ಪೂಜೆ ಮಾಡಿ ಆದಮೇಲೆ ಹೋಗೋದು ದೇವಸ್ಥಾನಕ್ಕೆ. ಈ ರೀತಿ ಪೂಜೆ ಮಾಡಬೇಕಿದ್ರೆ ದೇವ್ರು ಬಂದಿತ್ತು, ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದು ಬಂದು 4 ಗಂಟೆ ಅಲ್ಲ 3 ಗಂಟೆ ರಾತ್ರಿಗೆ ಮಾಡ್ತಾರೆ. ನಾನು ಆದಷ್ಟು ವರ್ಷಗಳು ಹೋಗಿ ಉಯ್ದಿದ್ದೀನಿ. ಏನಕ್ಕೆಂದರೆ ನನಗೆ ದೇವ್ರು ಬರೋದೆಲ್ಲ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ, ಅದಕ್ಕೆ ಹೋಗ್ತೀನಿ. ಮಾರ್ನಿಂಗ್ ಈ ರೀತಿ ಸ್ಯಾರಿ ಹಾಕ್ಕೊಂಡಿದ್ದೀನಿ, ತಲೆ ಬಾಚ್ಕೋಬೇಕು. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಲೈಕ್ ದಿಸ್ ಸ್ಯಾರಿ ವೆರಿ ಮಚ್. ಎಷ್ಟು ಕಾಸ್ಟ್ ಇದೆ?
ಓಪನ್ ಮಾಡ್ಬಿಡಿ ಇವಾಗ ಮಾರ್ನಿಂಗ್ ಒಂದು 9 o'clock ಆಗಿ ದೇವ್ರು ಬಂತು ನಮ್ಮ ಮನೆ ಹತ್ರ. ಊರೆಲ್ಲ ಸುತ್ಕೊಂಡು ಎಲ್ಲ ತಂಬಿಟ್ಟು ಆರತಿ ಎಲ್ಲ ತಗೊಂಡು ಬಂದರು. ಆವಾಗ ದೇವ್ರ ಮೆರವಣಿಗೆ ಆಗಬೇಕಿದ್ರೆ ವಿಡಿಯೋ ತೊಗೊಂಡಿದ್ದೆ. ಆ ವಿಡಿಯೋನ ಮುಂದೆ ಅಟ್ಯಾಚ್ ಮಾಡಿರ್ತೀನಿ, ರಾ ವಿಡಿಯೋ ಹಾಕಿರ್ತೀನಿ, ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮೂರ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಈ ಸಲ ಹಬ್ಬಕ್ಕೆ ನಾನು ರೇಖಾ ಪ್ರಿಯ ಒಂದೇ ಥರ ಸ್ಯಾರಿ ಹಾಕೋಬೇಕು ಅಂತ ತೊಗೊಂಡಿದ್ವಿ. ಅದಕ್ಕೆ ಹಾಕ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ದೇವಸ್ಥಾನಕ್ಕೆ ಬಂದ ತಕ್ಷಣ ತಂಬಿಟ್ಟು ಆರತಿನ ಎಲ್ಲರೂ ಪೂಜೆಗೆ ಇಟ್ಬಿಟ್ಟು ಎಲ್ಲರೂ ಊಟಕ್ಕೆ ಹೋಗ್ತಾರೆ. ಆ ತಂಬಿಟ್ಟು ಆರತಿ ತಂದಾಗಲೇ ಮರಿ ಕಟ್ ಮಾಡ್ತಾರೆ. ಆ ಮರಿ ಊಟನೇ ಶನಿವಾರ ನೈಟ್ ಮಾಡ್ತಾರೆ. ಮಾರ್ನಿಂಗ್ ಸಿಹಿ ಊಟ ಇರುತ್ತೆ. ಫಸ್ಟ್ ಏನು ಮಾಡ್ತಾಯಿದ್ರು ಅಂದರೆ ಮಧ್ಯಾಹ್ನಕ್ಕೇ ಬೆಳಗ್ಗೆ ನಾರ್ಮಲ್ ಟಿಫನ್ ಥರ ಕೊಡೋರು, ಮಧ್ಯಾಹ್ನಕ್ಕೇ ಮರಿ ಊಟ ಇರೋದು. ಈ ಸಲ ಆ ಥರ ಮಾಡಲ್ಲ. ಇವಾಗ ಮಾರ್ನಿಂಗ್ ಸಿಹಿ ಊಟ ಇರುತ್ತೆ, ನೈಟ್ ಮಟನ್ ಊಟ ಇರುತ್ತೆ. ಅದು ಮುಗಿಸ್ಕೊಂಡು ನಾವು ಎಲ್ಲೋದ್ವಿ ಅಂದರೆ ಈವ್ನಿಂಗ್ ಆದಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ. ಈವ್ನಿಂಗ್ ನಾವೆಲ್ಲ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಏನಕ್ಕೆ ಅಂದರೆ ಅಮ್ಮ ಅಪ್ಪ ಎಲ್ಲ ಬಂದಿದ್ರಲ್ಲ, ಅವ್ರಿಗೂ ತೋರಿಸೋಣ ಅಂತ ಹೋಗಿ ಅಲ್ಲೇ ನಾವು ಆಟ ಆಡ್ಕೊಂಡು ಬಂದ್ವಿ. ಐಶು ಅಂತೂ ಫುಲ್ ಹೆದರ್ಕೋತಾ ಇದ್ದರು. ನಾವು ದೇವಸ್ಥಾನದಲ್ಲಿ ಆಟ ಆಡಬೇಕಿದ್ರೇ ಸುನೀತಕ್ಕ ಅವರು ಬಂದರು, ಸ್ಯಾಟರ್ಡೆ ಬಂದರು ಅವರು ದೇವಸ್ಥಾನಕ್ಕೆ ಹೋಗಿ ಭಾನು ಜೊತೆ ಮತ್ತೆ ನಾವು ಎಲ್ಲ ಆಟ ಆಡ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡು ಕೂತಿದ್ವಿ. ಎಲ್ಲ ಹರಟೆ ಹೊಡ್ಕೊಂಡು ತುಂಬ ಚೆನ್ನಾಗಿತ್ತು. ಐಶು ಅಂತೂ ಆಟ ಆಡಬೇಕಿದ್ರೆ ಫುಲ್ ಭಯನೋ ಭಯ. ನಮಗಂತೂ ಅವ್ರು ನೋಡಿ ಒಂಥರ ಎಂಜಾಯ್ಮೆಂಟ್. ಅವ್ರು ಎದುರ್ಕೋತಾ ಇದ್ದಿದ್ದು ನೋಡಿ. ಕೊಲಂಬಸ್ ಅಂದರೆ ನನಗೂ ಇಷ್ಟ, ಅದಕ್ಕೆ ಕೊಲಂಬಸ್ ಮತ್ತು ಇನ್ನೊಂದು ಡ್ಯಾನ್ಸಿಂಗ್ದೇನೋ ಬರುತ್ತೆ, ಅದು ಆಡ್ತಿದ್ವಿ. ಈ ಸಲ ಪ್ರಿಯಾ ಆ್ಯಕ್ಟಿಂಗ್ ಮಾಡ್ತಾರೆ, ನಾವು ಹೇಳ್ತೀವಿ.
ಊಟ ಎಲ್ಲ ಮುಗಿಸ್ಕೊಂಡು ಆಟ ಎಲ್ಲ ಆಡಿ ಟೈಮ್ ಆಲ್ಮೋಸ್ಟ್ ಒಂದು 11:30 ಆಗಿತ್ತು. ಆವಾಗ ವಾಕ್ ಹೋಗೋಣ ಅಂತ ಹೋಗಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ 2 ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಈ ರೀತಿ ವೀಡಿಯೋಸ್ ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಅದು ಆಟ ಆಡೋ ವೀಡಿಯೋದಲ್ಲಿ ಟ್ರೈಪಾಡ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಯಾಪ್ಚರ್ ಆಗಿದೆ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.